ಕೊರಟಗೆರೆ ತಾಲೂಕಿನ ಕೋಳಾಳ ಹೋಬಳಿ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಳಸಂದ್ರ ಗ್ರಾಮದ ವಡಸಲಮ್ಮ ದೇವಿಯ ಗರ್ಭಗುಡಿ ಕಾಮಗಾರಿಗಾಗಿ ಪಾಯದ ಕಲ್ಲುಗಳನ್ನು ತಯಾರಿಸಲಾಗಿದ್ದು, ಮೆರವಣಿಗೆಯ ಮೂಲಕ ಪಾಯದ ಕಲ್ಲುಗಳನ್ನು ದೇವಸ್ಥಾನದ ಹತ್ತಿರ ಕೊಂಡೊಯ್ಯಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾತನಾಡಿ, ವಡಸಲಮ್ಮ ದೇವಿಯು ಅತ್ಯಂತ ಶಕ್ತಿಶಾಲಿಯಾಗಿದ್ದು, ಬೇಡಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವಿಯಾಗಿದ್ದು, ಈಗ ದೇವಸ್ಥಾನದ ಗರ್ಭಗುಡಿಯ ಕಾಮಗಾರಿಯು ಪ್ರಾರಂಭವಾಗಿದ್ದು, ಭಕ್ತಾದಿಗಳು ದೇವಾಲಯ ನಿರ್ಮಾಣಕ್ಕಾಗಿ ಧನ ಸಹಾಯ ಮಾಡಬೇಕೆಂದು ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಶಿವರಾಮ್ ಮಾತನಾಡಿ, ವಡಸಲಮ್ಮ ದೇವಿಯು ಈ ಗ್ರಾಮದಲ್ಲಿ ನೆಲೆಸಿರುವುದು ನಮ್ಮೆಲ್ಲರ ಪುಣ್ಯ. ಈ ದೇವಿಯು ನಂಬಿ ಬರುವ ಭಕ್ತಾದಿಗಳ ಕಷ್ಟಗಳನ್ನು ಪರಿಹರಿಸುವ ದೇವತೆಯಾಗಿದ್ದಾಳೆ ಎಂದು ತಿಳಿಸಿದರು. ರಿಟೈರ್ಡ್ ಸ್ಕೂಲ್ ಮಾಸ್ಟ್ರು. ನಾನು ಇದೇ ಹಳ್ಳಿಯವನೇ. ಇಲ್ಲಿ ಸಣ್ಣದೊಂದು ಮಂಟಪ ಇತ್ತು. ಆ ಮಂಟಪದಲ್ಲಿ 3 ಕಲ್ಲುಗಳಿದ್ವು. ಆ ಕಲ್ಲುಗಳನ್ನೇ ನಾವು ದೇವರು ಅಂತ ಪ್ರಾರಂಭ ಮಾಡ್ಕೊಂಡಿದ್ದು. ಇದು ವಡಸಲಮ್ಮ ಮತ್ತು ಇನ್ನೊಂದು ದೇವತೆ ಆದಂತಹ ಕೊಳಗದಮ್ಮ. ಕೊಳಗದಲ್ಲಿ ನೀರಿನಲ್ಲಿರೋ ದೇವಿ ಅದು. ಈ ಕಲ್ಲುಗಳನ್ನು ನಾವು ಪೂಜಿಸ್ತಾ ಇದ್ದೋ. ಈ ಊರಿಗೆ ಇಲ್ಲಿನವರೆಗೂ ಯಾವುದೇ ಒಂದು ತೊಂದರೆ ಆಗಿಲ್ಲ. ಭೀಕರವಾದ ಬರಗಾಲ ಬಂದರೂ ನಮ್ಮನ್ನು ಈ ತಾಯಿ ಸಾಕಿದ್ದಾಳೆ. ಜೊತೆಗೆ ಈ ದೇವರು ಜಯಮಂಗ್ಲಿ ನದಿಯ ಒಂದು ಉಪನದಿಯ ದಡದಲ್ಲಿದೆ. 1986ರಲ್ಲಿ ಈ ದೇವಸ್ಥಾನ ಪಕ್ಕದಲ್ಲಿ ಸನಿಹದಲ್ಲಿ ಇರುವಂತಹ ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದೆ. ಅದಕ್ಕೆ 1986-87ರಲ್ಲಿ ಸಿದ್ಧಗಂಗಾ ಮಠದ ಶ್ರೀಗಳಾದಂತಹ ಶಿವಕುಮಾರ ಸ್ವಾಮಿಗಳು ಬಂದು ಅವರು ಈ ಸ್ಥಳಗಳನ್ನೆಲ್ಲ ಪರಿಶೀಲಿಸಿ ಇದು ಮೂಲ ವಿಗ್ರಹಗಳು ಪ್ರಾಚೀನ ಕಾಲದಿಂದಲೂ ಇದೆ ಅಂತ ಅಂದ್ಬಿಟ್ಟು, ಮೊನ್ನೆ ನಡೆದಂತಹ ಏನೋ ಒಂದು ಕಾಯಿಲೆ ಪ್ರಪಂಚದಾದ್ಯಂತ ಆದಂತಹ ಒಂದು ಏನು ಕೊರೋನಾ ಕಾಯಿಲೆ ಬಂದಾಗ ನಮ್ಮ ಈ 5 ಹಳ್ಳಿಗಳು, ಈ ದೇವಿಗೆ ಸೇರಿರುವಂತಹ 5 ಹಳ್ಳಿಗಳು, ಆ 5 ಹಳ್ಳಿಗಳ ಎಲ್ಲೆಯಲ್ಲಿ ಯಾರೊಬ್ಬರಿಗೂ ಕೊರೋನಾದಿಂದ ಸತ್ತಂತಹ ಒಂದು ಪ್ರಸ್ತಾವನೆ ಇಲ್ಲ. ಯಾರಿಗೂ ಆಗಿದ್ರು ಯಾರು ಇಲ್ಲಿನವರೆಗೂ ಸತ್ತಿಲ್ಲ. ಅದೇ ನಮ್ಮ ಎಲ್ಲೇ ಬಿಟ್ಟು ಹೋದಾಗ ಈ ದೇವಿಯ 5 ಹಳ್ಳಿಗಳ ಎಲ್ಲೇ ಬಿಟ್ಟು ಆಚೆಗೆ ಹೋದ್ರೆ ಸಾಕಷ್ಟು ಸಾವು ನೋವುಗಳಾಗಿದ್ದಾವೆ ಕೊರೋನಾದಿಂದ. ನಮ್ಮಲ್ಲಿ ಆಗಿಲ್ಲ. ಮತ್ತೆ 1970-71ರಲ್ಲಿ ಕೆರೆ ಕಟ್ಟಿಸ್ತಾ ಇದ್ರ ಮೇಲೆ ಆ ಕೆರೆ ಏನಾಗಿತ್ತು, ಇದ್ದಕ್ಕಿದ್ದಂಗೆ ಭರಣಿ ಮಳೆ, ಸಾಕಷ್ಟು ಮಳೆ ಹುಯ್ದುಬಿಟ್ಟು ಕಟ್ತಾ ಇದ್ದಂತಹ ಕೆರೆ ಒಡೆದೋಗಿ ಈ ಕೆರೆಯ ಹಿಂಭಾಗದಲ್ಲಿದ್ದಂತಹ ಏನು ಸಾಕಷ್ಟು ಜನ ಪ್ರಾಣಿಗಳೆಲ್ಲ ಕೊಚ್ಕೊಂಡವ್ರು. ಯಾರಿಗೂ ಸಾವು ನೋವಾಗಿಲ್ಲ. ದೇವಸ್ಥಾನದ ಒಳಗಡೆ ಗರ್ಭಗುಡಿಗೆ ಅಂತಹ ದೇವಸ್ಥಾನದ ಮೇಲೆ ನೀರು ಹೋಗಿದ್ರು ದೇವಸ್ಥಾನದ ಒಳಗಡೆ ನೀರು ಹೋಗಿಲ್ಲ. ಇಂತಹ ಒಂದು ಶಕ್ತಿ ದೇವತೆ. ಈ ಶಕ್ತಿ ದೇವಸ್ಥೆಯ ಒಂದು ಹಳೆಯ ಕಟ್ಟಡವನ್ನು ಕೆಡವಿ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಅಂತ ಅಂದ್ಬಿಟ್ಟು 5 ಹಳ್ಳಿ ಗ್ರಾಮಸ್ಥರುಗಳು ಮತ್ತು 5 ಹಳ್ಳಿಯ ಏನು ಪಣಗಾರರು, ಊರಿನ ಎಲ್ಲ ಪ್ರಮುಖರು ಸೇರಿ ದೇವಸ್ಥಾನ ಕಟ್ಟಡವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಭಕ್ತಾದಿಗಳು ಕೊಡ್ತಾ ಇದ್ದಾರೆ. ಈ ದೇವಸ್ಥಾನ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ದೇವಸ್ಥಾನ ಆಗಬೇಕು ಅನ್ನೋದೇ. ಆದರೆ ಎಲ್ಲ ಭಕ್ತಾದಿಗಳು ತಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ತಾನು ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಆಳಸಂದ್ರದ ಗ್ರಾಮ ಈ ಅಮ್ಮ ಇಲ್ಲೇ ನೆಲೆಗೊಂಡಿರೋದು. ನಾವು ಅರ್ಚಕರು ಶಿವರಾಮಯ್ಯ ಅಂತ, ನಾವು ಆಳಸಂದ್ರದಲ್ಲಿ ವಾಸವಾಗಿರೋದು. ಈ ಅಮ್ಮ ಕಷ್ಟ ಇಲ್ಲ ಅಂತಂದರೆ ಕಷ್ಟದವರೇ ಯಾರನ್ನ ಪೂಜೆ ಇದು ಬಂದರೆ ಹೂವು ಕೊಡುತ್ತೆ, ಕಷ್ಟ ಪರಿಹಾರ ಮಾಡುತ್ತೆ. ದೂರದಿಂದ ಭಕ್ತಾದಿಗಳು ಬರ್ತಾರೆ. ಬೆಂಗಳೂರು ಈ ಕಡೆ ಹಿಂದೂಪುರ ಕಡೆ ಎಲ್ಲ ಬರ್ತಾ ಇದ್ದಾರೆ. ನಮ್ಮ ಕಷ್ಟ ಅಂದರೆ ಇದು ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಕಷ್ಟ ಪರಿಹಾರ ಆಗುತ್ತೆ, ಕಷ್ಟ ಪರಿಹಾರ ಆಗಿದೆ. ಈಗ ಮಕ್ಕಳಾಗಿದ್ದವ್ರಿಗೆ ಮಕ್ಕಳಾಗಿದೆ. ಏನೋ ನಾವು ಬೋರು ಕೊರೆಸ್ಬೇಕು ಅಂತಂದರೆ ಅವ್ರಿಗೆ ಹೂವು ಕೊಟ್ಟರೆ ಮಾತ್ರ ಅಲ್ಲಿ ನೀರು ಸಿಗುತ್ತೆ ಅವ್ರಿಗೆ. ಆ ಥರ ಪರಿಹಾರ ಆಗಿದೆ ಅಂತೇಳಿ ನಾವು ಇಲ್ಲಿ ದೇವಸ್ಥಾನ ಗ್ರಾಮದಲ್ಲಿ ವಾಸಿಯಾಗಿದ್ದೀವಿ. ಪ್ರತಿ ಮಂಗಳವಾರ ಶುಕ್ರವಾರ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ. ಭಕ್ತಾದಿಗಳೆಲ್ಲ ಸಹಿತ ಪ್ರಸಾದಿಗೆ ಏನೇನು ಬೇಕೋ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಸುಮಾರು ಅಲ್ಲಿ 3 ವರ್ಷದಿಂದಲೂ ಶುರು ಮಾಡಿದ್ದೀವಿ. ಇಲ್ಲಿವರೆಗೂ ಯಾವುದೂ ತೊಂದರೆ ಇಲ್ಲ, ನಡೀತಾ ಇದೆ. ತಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು
ಧನ ಸಹಾಯ ಮತ್ತು ಇಲ್ಲಿ ಬೇಕಾದಂಥ ವಸ್ತುಗಳನ್ನ ಕೊಟ್ಟರೆ ಅತಿ ಹೆಚ್ಚಿನ ಸಹಕಾರ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಂತೀವಿ. ಓಕೆ. ಸಾಕಾಗತ್ತಾ? ಕಳ್ಸಿದ್ದೀನಿ ನೋಡಿ. ಏನ್ರಿ